Hello, hi everybody, good morning. Sorry, ಲೇಟ್ ಆಯಿತು. ಔಟ್ಸೈಡ್ ಸ್ವಲ್ಪ ಕೆಲಸ ಇತ್ತು, ಮುಗಿಸಿ ಬರೋಕ್ಕೆ ಲೇಟ್ ಮಾಡಿದೆ. ಸಾರಿ. ಬಟ್ ನಾನು ಇವಾಗಲೇ ಕುತ್ಕೊತಾ ಇರೋದು ಮುದ್ರಾ ಮಾಡೋದು ಗೊತ್ತಾ. ಮಾಡ್ತಾ ನಿಮ್ಗೆ ಹೇಳ್ಕೊಡೋಣ ಅಂತ, ಎಕ್ಸ್ಪ್ಲೈನ್ ಮಾಡೋಣ ಅಂತ ಬಟ್ ಮಾಡ್ತಾಯಿದ್ದೀನಿ. ಯಾರು ಏನು ಅಂದ್ಕೊಬೇಡಿ ಪ್ಲೀಸ್. ಓಕೆ, ಇವತ್ತು ಯಾವ ಮುದ್ರ ಬಗ್ಗೆ ತಿಳ್ಕೊಳ್ಳೋಣ? ವರುಣ ಮುದ್ರ ಬಗ್ಗೆ ತಿಳ್ಕೊಳ್ಳೋಣವಾ? ಬನ್ನಿ, ವರುಣ ಮುದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಓಕೆ, ನೋಡಿ, ಬೆಳಗಿನ ಅಂದರೆ ಎಲ್ಲ ಒಂದು ಮುಗಿಸಿದ್ದೀರಾ ಅಂದರೆ ಬೆಳಗಿನ ಅಂದರೆ ಫ್ರೆಶ್ ಅಪ್ ಆಗಿದ್ದೀರಾ? ಫ್ರೆಶ್ ಅಪ್ ಆದಮೇಲೆ ಒಂದು ಜಮಖಾನೆ ಹಾಸ್ಕೊಳ್ಳಿ, ನಿಂತ್ಕೊಳ್ಳಿ, 2 ಕಾಲು ಅಗಲ ಮಾಡಿ, ಸ್ವಲ್ಪ ಅಂದರೆ 1 ಫೀಟ್ ಅಗಲ ಮಾಡಿ, 1 ಅಡಿ. ಓಕೆ, ಕೈ ಆ ಕಡೆ ಈ ಕಡೆ ಇರಲಿ, ಕಣ್ಣು ಮುಚ್ಚಿ, ಕಣ್ಣೇರ ಇರಲಿ, ಬೆನ್ನೇರ ಇರಲಿ. ಓಕೆ, ಆರಾಮ್ ಉಸಿರಾಡ್ರಿ, ಒಂದು 5 ಸಲ ಉಸಿರಾಡಿ, ಮೇಲಕ್ಕೆ ಕೆಳಕ್ಕೆ. ಸೊ ಉಸಿರು ಕಟ್ಟಿಡಬೇಡಿ ಎಲ್ಲಿನೂ. ಓಕೆ, ಆಯಿತಾ? ಕಣ್ಬಿಡಿ, ರಿಲ್ಯಾಕ್ಸ್ ಬನ್ನಿ, ಕಾಲು ಜೋಡಿಸಿ. ಓಕೆ ಫ್ರೆಂಡ್ಸ್, ಇವಾಗ ಕೂತ್ಕೊಳ್ಳೋಣವಾ? ಕೂತ್ಕೊಬೇಕಾದ್ರೆ ಯಾರು ವಜ್ರಾಸನ ಬರುತ್ತೋ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಯಾರಿಗೆ ವಜ್ರಾಸನ ಬರಲ್ವೋ, ಪದ್ಮಾಸನ ಬಂದರೆ ಪದ್ಮಾಸನ ಕೂತ್ಕೊಳ್ರಿ. ಅವೆರಡೂ ಬರಲ್ಲ ಅಂದರೆ ಯೋಚನೆ ಮಾಡಬೇಡಿ, ಚಕ್ಕು ಬಾಕ್ಲಾಕಿ ಕೂತ್ಕೊಂಬಿಡಿ. ಓಕೆ ಫ್ರೆಂಡ್ಸ್, ಕೂತ್ಕೊಂಡ್ರಾ? ಓಕೆ, ಬೆನ್ನು ಕತ್ತು ಎಲ್ಲ ನೇರ ಇರಬೇಕು. ಓಕೆ, 2 ಕೈನ 2 ತೊಡೆ ಮೇಲೆ ಬೋರ್ಲ ಮಲಗಿಸಿ. ಓಕೆ, ಇವಾಗ ಕೈ ಮೇಲೆ ಮಾಡಿ, 2 ಕೈನ ಮೇಲ್ಮುಖ ಮಾಡ್ಕೊಳ್ರಿ. ನಮ್ಮದು ಕಿರಿಬೆರಳು ಇರುತ್ತಲ್ವ, ಆ ಕಿರಿಬೆರಳನ್ನ ತಗೊಳ್ಳಿ. ನಮ್ಮದು ಹೆಬ್ಬೆರಳು ಇರುತ್ತಲ್ವ, ಅದ್ರ ಜೊತೆ ಹಿಂಗೆ ಜೋಡಿಸಿ, ರೌಂಡ್ ಶೇಪ್ ಬರುತ್ತದು. ಓಕೆ, ಮಾಡಿದ್ರಾ? ಕಣ್ಮುಚ್ಚಿ. ಇವಾಗ ಕಣ್ಮುಚ್ಚಿ ಒಂದು 10 ಸಲ ಬ್ರೀತ್ ಮಾಡಬೇಕು, ಅಂದರೆ ಉಸಿರಾಡಬೇಕು. ದೊಡ್ಡ ಉಸಿರು ತೊಗೊಬೇಕು, ಬಿಡಬೇಕು. ಯಾವ ರೀತಿ ಅಂದರೆ ಎಲ್ಲಿ ಕಟ್ಟಿಡಿಬಾರ್ದು, ನೀವು ಆರಾಮಾಗಿ ಉಸಿರಾಡಿ. ಫಾಸ್ಟು ಅಲ್ಲ, ನಿಧಾನನೂ ಅಲ್ಲ, ಆರಾಮಾಗಿ ಉಸಿರಾಡ್ರಿ. ಓಕೆ, ಆಯಿತಾ? ಓಕೆ ಫ್ರೆಂಡ್ಸ್, ರಿಲ್ಯಾಕ್ಸ್ ಕಣ್ಬಿಡಿ. ಕೈ ಹಿಂಗೆ ಬೋರ್ಲ ಮಲಗಿಸಿ, ಮಾಮೂಲಿ ಸ್ಥಿತಿಗೆ ಬಂದಿದ್ದೀರಲ್ಲ. ಇವಾಗ ಒಂದು 2 ಟೈಮ್ಸ್ ಉಸಿರಾಡಿ, ಅದೇ ರೀತಿ. ರಿಲ್ಯಾಕ್ಸ್ ಆಗಿ ಇವಾಗ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಬಟ್ ಇದು ಇದರಿಂದ ಏನೇನು ಲಾಭ ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತಿದ್ದೀನಿ ಕೇಳಿ. ಇಲ್ಲಿ ನಮ್ಮ ಬಾಡಿಗೆ ಅಂದರೆ ಇವಾಗ ನಮ್ಮ ಬಾಡಿನಲ್ಲಿ ಅಂದರೆ ನೀರಿನಂಶ ಎಲ್ಲ ಕಮ್ಮಿ ಆಗುತ್ತಲ್ವ, ಅದಕ್ಕೆಲ್ಲನೂ ಪರವಾಗಿಲ್ಲ, ಇದು ಯೂಸ್ ಆಗುತ್ತೆ. ಬಟ್ ದಣಿವು ಅಂದರೆ ಕಷ್ಟನಾ ಏನಂತ ನನಗೆ ಅರ್ಥ ಆಗ್ತಿಲ್ಲ, ಪ್ರಾಮಿಸ್ ನನಗೆ ಗೊತ್ತಿಲ್ಲ, ಸಾರಿ. ಆ ದಣಿವನ್ನು ಶಮನಗೊಳಿಸ್ತದೆ, ಮತ್ತು ಬ್ರೈಟ್ನೆಸ್ ಬರುತ್ತೆ ನಮ್ಮ ಮುಖಕ್ಕೆ. ಮತ್ತು ಚರ್ಮ ರೋಗ ಇರೋದು ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಬೇಡಿ, ಇದನ್ನು ಮಾಡಲೇಬೇಕಾಗುತ್ತೆ. ಆಮೇಲೆ ರಕ್ತ ವಿಕಾರ ಹಾಗೂ ಜಲತತ್ವ ಅಂತ ಇದೆ. ಜಲತತ್ವ ಅಂದರೆ ನಾವು ಬಾಡಿನಲ್ಲಿ ನೀರು ಕಡಿಮೆ ಆಗೋಂಥದ್ದು. ಅದು ಯಾವುದೇ ರೋಗ ಇದ್ರೂ ಅದರಿಂದ ತುಂಬ ರೋಗ ಹರಡುತ್ತೆ. ನಮ್ಮ ಬಾಡಿನಲ್ಲಿ ನೀರು ಕಡಿಮೆ ಆಯಿತು ಅಂದರೆ ಯಾವುದೇ ಡಾಕ್ಟ್ರನ್ನ ವಿಚಾರಿಸಿ, ಬಾಡಿನಲ್ಲಿ ನಮ್ಗೆ ನೀರು ಕಡಿಮೆ ಆಯಿತು ಅಂದರೆ ರೋಗಗಳಿಗೆ ಇಟ್ಕೊಳ್ಳುತ್ತೆ. ಬಟ್ ಅದು ರೋಗಕ್ಕೆ ಇಟ್ಕೊಂಡಿದ್ದಂಗೆ ನೋಡ್ಕೊಬೇಕು ಅಂದರೆ ನೀರು ನಾವು ಕುಡಿಬೇಕು, ಬಟ್ ಮುದ್ರನ ಮಾಡಿದರೆ ಬೆಟರ್ ಅಂತ ನಾನು ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಅಷ್ಟೇ ಅಲ್ಲ. ಹೆಣ್ಮಕ್ಳು ಎಲ್ಲೋಗ್ಬೇಡಿ, ಕೇಳಿಸ್ಕೊಳ್ರಿ ನೀವು, ನಿಮ್ಮದಿದೆ ಫೇವ್ರೇಟ್. ನಿಮ್ಮ ಮುಖದಲ್ಲಿ ಮೊಡವೆ ಆಗುತ್ತಲ್ವಾ, ಏನೋ ಲೇಸರ್ ಅಂತೆ, ಆಮೇಲೆ ಆಯಿಂಟ್ಮೆಂಟ್ ಎಲ್ಲ ತೊಗೊಳ್ತೀರಲ್ವಾ, ಸೊ ಅದಕ್ಕೆಲ್ಲ ಹೋಗಬೇಡಿ. ಈ ಮುದ್ರ ಮಾಡಿ ಸಾಕು, ಅವಶ್ಯಕವೇ ಕರಗೋಗುತ್ತೆ. ನೀವೇನು ಮಾಡೋದು ಬೇಡ. ತಣ್ಣೀರಲ್ಲಿ ಚೆನ್ನಾಗಿ ಮುಖ ತೊಳೀರಿ ಒಂದು 3 ಟೈಮ್ಸ್. ಓಕೆ, ಆಮೇಲೆ ಮುಖ ಬ್ರೈಟ್ನೆಸ್ ಕೂಡ ಬರುತ್ತೆ ಇದು ಮಾಡೋದ್ರಿಂದ. ಆಮೇಲೆ ಇದು ಯಾರು ಮಾಡಬಾರ್ದು ಅಂದರೆ, ಕಫ ಯಾರಿಗೆ ಜಾಸ್ತಿ ಇರುತ್ತೋ ಅವ್ರು ಮಾಡೋದು ಬೇಡ. ಅಂದರೆ ಮಾಡೋದೇ ಬೇಡಲ್ಲ, ಹೆಚ್ಚೆಚ್ಚು ಮಾಡಬಾರ್ದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.